ಭೀಮಣ್ಣ ಖಂಡ್ರೆ ಹೋರಾಟದ ರಾಜಕಾರಣಿ, ಮಾಜಿ ಸಚಿವ ಆಂಜನೇಯ. ಚಿತ್ರದುರ್ಗದ ವರದಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ದೇಶಕ್ಕಾಗಿ ಬದುಕನ್ನೇ ಅರ್ಪಿಸಿದ ಭೀಮಣ್ಣ ಖಂಡ್ರೆ ಸ್ವತಂತ್ರ ಭಾರತದಲ್ಲೂ ಚಳುವಳಿ ಮುಂದುವರೆಸಿದ ಅಪರೂಪದ ಜನನಾಯಕ ಎಂದು ಮಾಜಿ ಸಚಿವ ಆಂಜನೇಯ ಬಣ್ಣಿಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಿದ್ದ ಸಂತಾಪ ಸಭೆಯಲ್ಲಿ ಭೀಮಣ್ಣ ಖಂಡ್ರೆ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ರಾಜ್ಯ, ದೇಶದಲ್ಲಿ ಅನೇಕ ರಾಜಕಾರಣಿಗಳು ಆಡಳಿತ ನಡೆಸಿ ಕಣ್ಮರೆಯಾಗಿದ್ದಾರೆ. ಆದರೆ ಭೀಮಣ್ಣ ಖಂಡ್ರೆ ಅಗಲಿಕೆ ಬಳಿಕವೂ ಜೀವಂತವಾಗಿ ಉಳಿಯಲಿದ್ದಾರೆ ಎಂದರು. ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಜೊತೆಗೆ ರಾಜ್ಯದಲ್ಲಿ ತನ್ನ ಬೆಂಬಲಿಗರನ್ನ ಮುಖ್ಯವಾಹಿನಿಗೆ ತರಲು ಆದ್ಯತೆ ನೀಡಿದ ಖಂಡ್ರೆ ಅನೇಕರನ್ನು ರಾಜಕಾರಣದಲ್ಲೇ ನೆಲೆಯೂರುವಂತೆ ಮಾಡಿದ್ದಾರೆ. ಅವರ ಅಗಲಿಕೆ ಪಕ್ಷ, ರಾಜ್ಯ, ಸಮುದಾಯಕ್ಕೆ ತೀವ್ರ ನಷ್ಟವನ್ನುಂಟು ಮಾಡಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಪಕ್ಷದ ಜಿಲ್ಲಾಧ್ಯಕ್ಷ ಎಂಕೆ ತಾಜ್ಬೀರ್ ಮಾತನಾಡಿ, 103 ವರ್ಷಗಳ ಕಾಲ ಬದುಕಿದ ಭೀಮಣ್ಣ ಖಂಡ್ರೆ ಅವರ ಬದುಕು ನಮಗೆ ಮಾದರಿಯಾಗಬೇಕು. ಅವರಲ್ಲಿದ್ದ ಶಿಸ್ತು, ಬದ್ಧತೆ, ಪಕ್ಷನಿಷ್ಠೆ ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕು. ತಮ್ಮ ಪ್ರದೇಶ, ಸಾರ್ವಜನಿಕರಿಗೆ ಅನ್ಯಾಯ ಆಗುವುದರ ವಿರುದ್ಧ ಅವರ ಹೋರಾಟ ಮನೋಭಾವನೆ ಯುವ ಪೀಳಿಗೆ ಪಾಲಿಸಬೇಕು ಎಂದು ತಿಳಿಸಿದರು. ಗ್ಯಾರಂಟಿ ಯೋಜನೆ ಅನುಷ್ಠಾನದ ಜಿಲ್ಲಾಧ್ಯಕ್ಷ ಶಿವಣ್ಣ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಬಿಪಿ ಪ್ರಕಾಶಮೂರ್ತಿ, ಆರತಿ ಮಹಡಿ ಮಾತನಾಡಿದರು. ಮುಖಂಡರಾದ ಆರ್ ನರಸಿಂಹರಾಜು, ಕುಮಾರಸ್ವಾಮಿ, ಡಿಎನ್ ಮೈಲಾರಪ್ಪ, ಕೆಪಿ ಸಂಪತ್ ಕುಮಾರ್, ಮುನಿರ, ಆರ್ಕೆ ಸರ್ದಾರ್, ಅನಿಲ್ ಕೋಟಿ, ರವೀಂದ್ರ ತಿಪ್ಪೇಸ್ವಾಮಿ, ಚೇತನ್ ಇತರರು ಕಾರ್ಯಕ್ರಮದಲ್ಲಿ ಇದ್ದರು. ನಾನು ಅದನ್ನು ಮಿಸ್ ಕಾಲ್ ನೋಡಿದ ತಕ್ಷಣ ನಾನು ಅನ್ಕೊಂಡ್ಬಿಟ್ಟೆ, ಬೀದರ್ನಿಂದ 2 ಮಿಸ್ ಕಾಲ್ ಇದ್ದು ಇಷ್ಟೊತ್ತನೇ ಮಾತಾಡಿದ್ರು ಅಂದರೆ ಇದೆ ಅಂತಂದೇಳಿ. ಅದಕ್ಕಿಂತ ಮುಂಚೆ ನಾವು ಕಳೆದ ಭಾನುವಾರ ನಾವು ಆಸ್ಪತ್ರೆಗೆ ಹೋಗಿ ಅವ್ರ ಖಂಡ್ರೆ ಅವ್ರನ್ನ ನೋಡಿ ಅವ್ರು ಕಣ್ಣು ಆಡಿಸಿದ್ರು. ನಾನು, ಮುನಿಯಪ್ಪ ಅವರೆಲ್ಲ ಹೋಗಿದ್ವಿ. ಅಲ್ಲಿ ಇದ್ದಂಥ ಒಬ್ಬ ಸಹಾಯಕ ಆಂಜನೇಯ ಬಂದಿದ್ದಾರೆ ಮುನಿಯಪ್ಪರು ಹೆಸರು ಪಾಪ ಅವನಿಗೆ ಗೊತ್ತಿಲ್ಲ, ನಾನು ಗೊತ್ತಲ್ಲ ಅಂತ ನನ್ನ ಹೆಸರು ಹೇಳ್ತಾರೆ. ಆಮೇಲೆ ಮುನಿಯಪ್ಪರು ಬಂದಿರೋ ಹಿಂಗೆ ಕಣ್ಣಾಡಿಸಿದ್ರು. ಆಮೇಲೆ ನಾವು ಅಲ್ಲಿ ಫಸ್ಟು ಕಾರ್ಯಕ್ರಮ ಮಾಡೋಕ್ಕಂತ ಮೊದಲನೇ ನಾವು ನಿಗದಿ ಮಾಡ್ಕೊಂಡಿದ್ವಿ. ಎಲ್ಲಿ ಭೀಮಣ್ಣ ಖಂಡ್ರೆ ಹೋಗಿದ್ದಾರೋ ಆ ಊರಿಗಾಗಲೇ ಅಥವಾ ಆಸ್ಪತ್ರೆಯಲ್ಲಿ ಹೋಗಿಬಿಟ್ಟು ಭೇಟಿ ಮಾಡಿ ಅವರ ದರ್ಶನ ಮಾಡಬೇಕು. ಅವರು ಇನ್ನೂ ಹೆಚ್ಚು ವರ್ಷಗಳ ಕಾಲ ಬದುಕಿ ನಮಗೆಲ್ಲ ಮಾರ್ಗದರ್ಶನ ಮಾಡುವಂಥ ಆಯುಷ್ ಅವರಿಗೆ ಕೋರೋಣ ಅಂತಂದರೆ ನಾವು ಹೋದ್ವಿ. ಆದರೆ ಅಲ್ಲಿ ಅವತ್ತು ಡಾಕ್ಟ್ರು ಕೂಡ ಹೇಳ್ತಾಯಿದ್ರು, ಭಾಳ ಇದಿದೆ, ಇಷ್ಟು ವರ್ಷ ಬದುಕಿರೋದು ಹೆಚ್ಚು ಅಂತಂದೆಲ್ಲ ಹೇಳ್ತಾಯಿದ್ರು. ಹೀಗೆ ಅವ್ರನ್ನ ನಾನು ಅಲ್ಲಿ ನೋಡಿದ್ದೀನಿ. ನಾನು ಅವಾಗ ನೋಡೋದಕ್ಕೂ ನಾನು ಅವ್ರನ್ನ 85ರಲ್ಲೇ ನಾನು ನೋಡಿದ್ದೀನಿ. 85ರಿಂದಲೂ ಕೂಡ ನಾನು ಅವ್ರ ಸಂಪರ್ಕದಲ್ಲಿದ್ದೀನಿ. ನಾನು 89-90ರಲ್ಲಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ನಾನು ಅಲ್ಲಿ ಇದಕ್ಕೆ ಬೀದರಿಗೆ ಹೋದಾಗ ಅವರೇ ಬಂದು ನನ್ನ ಸ್ವಾಗತ ಮಾಡಿದ್ರು. ಅವಾಗ ಯೂತ್ ಕಾಂಗ್ರೆಸ್ ಅಂದರೆ ಭಾಳ ಪವರ್ಫುಲ್, ಎಲ್ಲ ಲೀಡರ್ಗಳು ಕೂಡ ಇವರು ನಾವು ಬರ್ತೀವಿ ಅಂತಂದು ಹೇಳಿದ್ದೆ. ಅಂದರೆ ಅವರೇ ಇತ್ತು ಸಭೆ ಮಾಡಿಸಿ ಅಲ್ಲೆಲ್ಲ ಇದು ಒಬ್ಬ ಅಧ್ಯಕ್ಷನ ಇದು ಮಾಡಲಿ ಅಂತ ಹೇಳಿದರು. ಅವ್ರನ್ನ ಅಧ್ಯಕ್ಷನ ಆಯ್ಕೆ ಮಾಡಿ ನಾವೆಲ್ಲ ಬಂದ್ವಿ. ಅವತ್ತಿಂದ ನಮ್ಮ ನಿರಂತರ ಸಂಪರ್ಕ ಇದೆ. ಆಮೇಲೆ ಅವರು ಮೊಯ್ಲಿ ಒಂದು ಸಚಿವ ಸಂಪುಟದ ಶಾಸಕರಿದ್ದರು. 90ರಲ್ಲಿ ಅವರು ವೀರೇಂದ್ರ ಪಟೇಲ್ ಆದಮೇಲೆ ವೀರಪ್ಪ ಮೊಯ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿ ಆದರು. ವೀರೇಂದ್ರ ಪಟೇಲ್ ಸಚಿವ ಸಂಪುಟದಲ್ಲಿ ಬಂದಿಲ್ಲ. ಅವರು ವೀರಪ್ಪ ಮೊಯ್ಲಿ ಸಚಿವ ಸಂಪುಟದಲ್ಲಿ ಸಾರಿಗೆ ಮಂತ್ರಿಯಾಗಿ ಬಂದರು. ಸಾರಿಗೆ ಮಂತ್ರಿಯಾಗಿ ಬಂದರೆ ಅವ್ರು ಎಷ್ಟು ಸಿಂಪಲ್ ಇದ್ರು ಅಂತಂದರೆ, ಶಾಸಕರ ಭವನದಲ್ಲೇ ಉಳ್ಕೊಂಡಿದ್ರು. ಶಾಸಕರ ಭವನದಿಂದಲೇ ಮಂತ್ರಿಯಾಗಿ ಬರ್ತಾಯಿದ್ರು. ಏನೇ ಗೌರವ ನಿಂತ್ಕೊಂಡು ಅಲ್ಲದಲ್ಲಿ ನೀವು ಯಾರು ಬರೋಲ್ಲ, ಇಲ್ಲ ಅವ್ರು ಹಾಕೋದೇ 2-3 ಬರೋದು. ಫೋಟೋಕ್ಕೆ ಯಾರು ಬರೋಲ್ಲ. ಅಲ್ಲಿ ಹಿಂಗಿದ್ರೆ ಬರ್ತೀರಿ. ನಮಗೆಲ್ಲ ಭಾಳ ದುಃಖದ ದಿನ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಾವೊಂದು ದುಃಖದ ಕಾರ್ಯಕ್ರಮದಲ್ಲಿದ್ದೀವಿ. ಅದೇನು ದುಃಖ ಅಂತ ಹೇಳಿದರೆ, ಈ ದೇಶ ಮತ್ತು ಈ ನಾಡು ಕಂಡಂಥ ಒಬ್ಬ ಅಪರೂಪದ ವ್ಯಕ್ತಿ, ಸ್ವತಂತ್ರ ಸೇನಾನಿ, ಹಿರಿಯ ರಾಜಕೀಯ ಮುತ್ಸದ್ದಿ,
ಆಮೇಲೆ ಕೆಚ್ಚದೆ ವೀರ, ಯಾರು ಕೂಡ ಎದುರ್ತಾ ಇರಲಿಲ್ಲ. ಬ್ರಿಟಿಷ್ನಲ್ಲೇ ಇರ್ಬೋದು, ಆ ಕಡೆಗೆ ಆಳ್ವಿಕೆ ಮಾಡಿದಂತಹ ರಾಜ ಮಹಾರಾಜರೇ ಇರ್ಬೋದು, ಹೋರಾಟ ಮಾಡಿ ಆ ಕಡೆಗೆ ಹೈದರಾಬಾದ್ ಆ ಕಡೆಗೆ ರಾಜ ಮಹಾರಾಜರು ಯಾರಿಗೂ ಕೂಡ ಎದುರದೆ ಅವನ್ನೆಲ್ಲರನ್ನೂ ಧಿಕ್ಕರಿಸಿ ತನ್ನದೇ ಆದಂಥ ಒಂದು ಹೋರಾಟ ಮತ್ತು ಸೇವೆಯ ಛಾಪನ್ನು ಮೂಡಿಸಿದಂಥ ಒಬ್ಬ ಅಪ್ರತಿಮ ಸ್ವಾತಂತ್ರ್ಯ ಸೇನಾನಿ. ಈ ಸ್ವಾತಂತ್ರ್ಯ ಸೇನಾನಿ ಭೀಮಣ್ಣ ಖಂಡ್ರೆ ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಅಗಲಿಕೆಯಿಂದ ನಮಗೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಅವರ ಅವಿಸ್ಮರಣೀಯ ಸೇವೆಯನ್ನು ಸ್ಮರಣೆ ಮಾಡಿಕೊಳ್ತಾ ದುಃಖಿಸುತ್ತಾ ಅವರಿಗೆ ನನ್ನ ಆಶುತರ್ಪಣ ಮತ್ತು ಶ್ರದ್ಧಾಂಜಲಿಯನ್ನು, ಸಂತಾಪವನ್ನು ವ್ಯಕ್ತಪಡಿಸಿ ಅವ್ರ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇಷ್ಟು ವರ್ಷ ಅವರು ಬದುಕಿರೋಂಥ ಕುಟುಂಬಗಳು ಮಿದ ಯಾವ ಮನುಷ್ಯ ಅವ್ರ ಬಾಡಿಯನ್ನ ಸಮತೋಲವಾಗಿರ್ತಕ್ಕಂಥ ಅಂಥ ಮನುಷ್ಯರು ಶತಾಯುಷಿಗಳಾಗ್ತಿರ್ತಾರೆ. ಆದರೆ ಅವರು ಬೇರೆ ಬೇರೆ ರೀತಿ ಆಹಾರಗಳನ್ನು ಸೇವನೆ ಮಾಡಿಲ್ಲ, ನಿರಾಹಾರ ಸೇವನೆ ಮಾಡಿಟ್ಟು ಅವರ ಒಂದು ಆರೋಗ್ಯದ ಕುರಿತು. ಜೊತೆಗೆ ಈ ನಮ್ಮ ದೇಶದಲ್ಲಿ ವೀರಶೈವ ಲಿಂಗಾಯತರನ್ನ ಏನನ್ನೊಬ್ಬರು ಸಂಘಟನೆ ಮಾಡಿದಾರಂದ್ರೆ ಆತ ಪ್ರಥಮವಾದಂಥ ವ್ಯಕ್ತಿ. ಅವರೇ ಪ್ರಪ್ರಥಮವಾಗಿ ವೀರಶೈವ ಸಮಾಜವನ್ನ ಸಂಘಟನೆ ಮಾಡಿದಂಥವು. ನಾವು ಒಂದೇ ಒಂದು ದೃಶ್ಯ, ಅವರಿನ್ನ ಅವಾಗ ಲಾಸ್ಟ್ನೇ ಸರಿ ಅವ್ರು ಸೋತಿದ್ರು. ಆ ಟೈಮ್ನಲ್ಲಿ ಸಿದ್ಧಗಂಗಾ ಸ್ವಾಮೀಜಿಗಳನ್ನು ಮಾತನಾಡೋದಕ್ಕೆ ಮಂತ್ರಿಗಳಾಗಿ ಅಲ್ಲಿ ವೀರಶೈವ ಸಮಾಜದ ಅಧ್ಯಕ್ಷರಾಗಿದ್ರು. ಸಿದ್ಧಗಂಗಾ ಸ್ವಾಮೀಜಿಗಳನ್ನ ಬಂದಾಗ ನಮ್ಮ ಈಗ ವಿ ಸೋಮಣ್ಣನು ಅವರಿಂದ ಅದೇ ತಾನೇ ಆಪರೇಷನ್ ಕಮಲ ಮಾಡಿಕೊಟ್ಟು ಇಲ್ಲಿ ರಾಜೀನಾಮೆ ಕೊಟ್ಟು ಹೋಗಿ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ರು. ಅವರು ನಾವು ಮಂತ್ರಿಗಳಾಗಿದ್ವಿ ಅನ್ನೋಂಥ ಒಂದು ಗತ್ತು ಆತಂಕಿತ್ತು. ಇವರು ಸೋತು ಹಿಂಗಿತ್ತು. ಶಿವಕುಮಾರ ಸ್ವಾಮೀಜಿಗಳನ್ನ ಇವರು ಮಾತನಾಡಿಸಿ ಹಾಗೆ ಹೊರಗೆ ಬರ್ತಿದ್ದಂಗೆ ಈಶ್ವರ್ ಖಂಡ್ರೆ ಅವರು ಮತ್ತು ಆ ಭೀಮಣ್ಣ ಖಂಡ್ರೆ ಅವರಿಗೆ ಹೊರಗೆ ಬರ್ತಿದ್ದಂಗೆ ಇವರು ಕಾಯೋದಕ್ಕೆ ಇವರು ವೆಯ್ಟ್ ಮಾಡ್ತಿದ್ರು ಸ್ವಾಮೀಜಿ ಕಾಯೋದಕ್ಕೆ. ಯಾರು ಸೋಮಣ್ಣ ಆ ಹೊರಗೆ ಬರ್ತಿದ್ದಂಗೆ ಸೋಮಣ್ಣ ಅವ್ರು ಏನಂದ್ರು, ಎಲ್ಲ ವೀರಶೈವ ಸಮಾಜದ ಸಂಘನ ನೀವೇ ತಂದೆ ಮಕ್ಕಳ ಇಟ್ಕೊಂಡ್ಬಿಟ್ರಿ, ಬೇರೆ ಯಾರು ಬಿಟ್ಕೋಬೇಡ್ರಿ ಅಂತಂದು ಆತ ಸ್ವಲ್ಪ ಕಾರವಾಗಿ ಹೇಳ್ತಾರೆ. ಅವಾಗೆ ಇವರು ಇಷ್ಟು ಕುಬ್ಜ ಮನುಷ್ಯ ಆದ್ರಿಂದ ಆ ಧ್ವನಿ ಹೆಂಗಿಂತ ಗೊತ್ತಿಲ್ಲ, ಅಂತ ಹಂಗೆ ಗಡಲ್ಲ ಗೆರಬಿಟ್ಟು ಎಲ್ಲ ಬಂದಿದೆಯಲ್ಲ ಸಮಾಜಕ್ಕೆ ಕೆಲಸ ಮಾಡಿದ್ಯಾ ನಮ್ಗೆ ಹೇಳ್ತಿದ್ಯಾ ಸುಮ್ಮನೆ ಒಂದ್ಸರಿ ಗದ್ರ ಹಾಕೊಂಡ್ಬಿಟ್ರು. ಸೋಮಣ್ಣರು ಒಂದೇ ಒಂದು ಸಣ್ಣ ಶಬ್ದನೂ ಸಹ ಮತ್ತೆ ಅವ್ರಿಗೆ ಪ್ಲೇ ಮಾಡಿ ಅಂತ ಗಟ್ಟಿಯಾದಂಥ ಮನುಷ್ಯ ಅವರು. ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಅಂತ ನಾಯಕರಿದ್ದಾಗ ಮಾತ್ರ ವೀರಶೈವ ಸಮಾಜ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಿರಂತರವಾಗಿತ್ತು. ಅಂಥವರೆಲ್ಲ ಅಧಿಕಾರ ಹೋದ್ಮೇಲೆ, ಖಂಡ್ರೆ ಅಂತವ್ರಿಗೆ ಅಧಿಕಾರ ಹೋದ್ಮೇಲೆ ಅವರು ಸೋತ ನಂತರ ನಮ್ಮ ಪಕ್ಷನು ವೀಕ್ ಆಗ್ತಾ ಬಂತು. ಇರಾಂತ ಈಗ ಈಶ್ವರ್ ಖಂಡ್ರೆ ಅಂತ ಎಲ್ಲ ನಾಯಕತ್ವವನ್ನು ವಹಿಸಿಕೊಂಡು ಈ ರಾಜ್ಯದಲ್ಲಿ ಈ ಪಕ್ಷವನ್ನ ಸಮರ್ಥವಾಗಿ ಕಟ್ಟಿ, ಜೊತೆಗೆ ಇವರೇನು ಅವರ ಅಗಲಿಕೆಯಿಂದ ಅವ್ರ ಸಮಾಜಕ್ಕೆ, ಅವ್ರ ಮನೆ ಮತ್ತು ನಮ್ಮ ಪಕ್ಷಕ್ಕೆ ಏನು ನಮಗೆ ದುಃಖ ಆಗಿದೆಯೋ ಅದನ್ನೆಲ್ಲ ಆ ದುಃಖವನ್ನ ಭರಿಸಲಿ ಅಂತಂದೇಳಿ ನಾನು ಒಂದ್ಸರಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ.